ದರ್ಶನ್ ಪ್ರಕರಣದಲ್ಲಿ 180ಕ್ಕೂ ಹೆಚ್ಚು ಸಾಕ್ಷ್ಯ ಮತ್ತು 100 ಪುಟಗಳ ಕಾಲ್ ಡೇಟಾ ಎಲ್ಲ ಸಂಗ್ರಹಿಸಿದಾರಂತೆ. ಇನ್ನಷ್ಟು ಸಂಗ್ರಹಿಸ್ತಾ ಇದ್ದಾರಂತೆ. ಈ ಎಲ್ಲ ಸಂಕಷ್ಟದಿಂದ ಪಾರಾಗ್ಲಪ್ಪ ಅಂತ ಅವರ ಪತ್ನಿ ದೇವರಲ್ಲಿ ಹರಕೆ ಹೊರಿತಿದ್ದಾರಂತೆ. ಚಾಮುಂಡೇಶ್ವರಿ ಪ್ರಸಾದನ ಸ್ವೀಕರಿಸಿದಾರಂತೆ. ಅವ್ರು ಎತ್ಕೊಂಡೋಗಿದ್ರಂತೆ ಅವ್ರ ವೈಫು. ಏನ್ ಹಾಗೆ ನೋಡ್ತಿದ್ದೀರಾ? ಮಾಡಿ ಮಗ ಏನೋ ನಿಮ್ಮ ಫ್ರೆಂಡ್ ಸರಿ ಇಲ್ಲ, ಅವ್ರ ಸವಾಸ ಬಿಟ್ಬಿಡು ಅಂತ ಏನೋ ಹೇಳಿದಾರಂತೆ. ಹೇಳಿದ್ರೆ ಅವ್ರು ಅದನ್ನು ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ, ಅದು ಅವ್ರ ಇಷ್ಟ. ನೀನ್ ಯಾಕೆ ಅವ್ರ ಜೊತೆ ಎಲ್ಲ ಸೇರ್ತ್ಯಾ? ಅವ್ರನ್ನ ಕಂಡ್ರೇನೆ ನಂಗೆ ಇಷ್ಟ ಆಗಲ್ಲ. ಅವ್ರು ನಿನ್ನ ಹಾಳು ಮಾಡ್ಬಿಡ್ತಾರೆ. ಹಂಗಂತ್ಯಾ? ಹೌದು. ಲೇ ಅಂಟಮ್ಮ, ಗೂಳಿನ ನಾವ್ ಹಾಳು ಮಾಡ್ತಾ ಇದೀವಿ ಅಂತ ಕಳ್ಳ. ಬಾಳ ಅವಾಗ ಅವರು ಸ್ವಲ್ಪ ಕಣ್ಣೀರು ಹಾಕೊಳ್ಳೋ ಟ್ರೈಪಲ್ ಆದ್ರು ಅಂತ ಸುದ್ದಿ. ಎಗೈನ್ ನೋಡೋಣ. ಸಿಕ್ಕಾಬಟ್ಟೆ ಸಾಕ್ಷಿ, ಸಿಕ್ಕಾಬಟ್ಟೆ ಆರೋಪಿಗಳು ಎಲ್ಲ ಆಗ್ಬಿಟ್ರೆ ಕೇಸು ಡಿಲೇ ಆಗತ್ತೆ, ಫಾಸ್ಟ್ ಆಗಲ್ಲ. ಅವರು ಎಲ್ಲರೂ ಬರಬೇಕು, ಎಲ್ಲರದು ಸ್ಟೇಟ್ಮೆಂಟ್ ಆಗಬೇಕು, ಎಲ್ಲರದು ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು, ಎಲ್ಲರದು ಆರ್ಗ್ಯುಮೆಂಟ್ಸ್ ಹಾಕ್ಬೇಕು. ಎಲ್ಲರೂ ಒಬ್ಬೊಬ್ರು ಲಾಯರ್ ಹಾಕೊಂಡಿರ್ತಾರೆ, ಅಷ್ಟೊತ್ತು ಲಾಯರ್ಗಳು ಎದ್ದು ನಿಂತ್ಕೋತಾರೆ. ಅದು ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ಆಗಬಹುದು, ಗೊತ್ತಿಲ್ಲ, ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಆಗಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.